ಐಟಿ ಸಿಟಿ ಬೆಂಗಳೂರಿನಲ್ಲಿ ವಿಚಿತ್ರ ವಿಲಕ್ಷಣ ಪ್ರಕರಣವೊಂದು ವರದಿಯಾಗಿದೆ. ಶಾಲೆ ಓದೋ ಮಗಳಿಗೆ ಆಕೆಯ ತಾಯಿಯೇ ನೀಚ ಪಾಠ ಮಾಡ್ತಾ ಇದ್ಲು. ಗಂಡನ ಜೊತೆ ಹೇಗಿರಬೇಕು ಹೇಳ್ಕೊಡ್ತೀನಿ ಬಾ ಅಂತ ಸತತ 6 ವರ್ಷಗಳಿಂದ ಆ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ತಾಯಿಯ ವಿಲಕ್ಷಣ ಕಥೆ ಈಗ ಬೆಂಗಳೂರಿನಲ್ಲಿ ವರದಿಯಾಗಿದೆ. ತಾಯಿಯ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಕಥೆ ಇದು. ಬೆಂಗಳೂರಿನ ಆರ್ಟಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಗಂಡನ ಜೊತೆಗೆ ಹೇಗಿರಬೇಕು ಅನ್ನೋದು ನಿಂಗೆ ಹೇಳ್ಕೊಡ್ತೀನಿ ಬಾ ಅಂತ ಕಳೆದ 6 ವರ್ಷಗಳಿಂದ ನಿರಂತರ ಲೈಂಗಿಕ ದೌರ್ಜನ್ಯ ಸಿಗ್ತಾ ಇದ್ಲಂತೆ. ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಂತ ಸಣ್ಣ ಮಗಳಿಗೆ ಕಿರುಕುಳ ಕೊಡ್ತಾ ಇದ್ಲಂತೆ ತಾಯಿ. ಇವಳಂತ ತಾಯಿ ಅಂತ ಅನ್ಸುತ್ತೆ ಇಂಥ ಘಟನೆ ನೋಡಿದಾಗ. ಗಂಡನನ್ನ ಹಿಡಿತದಲ್ಲಿ ಹೇಗೆ ಹಿಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಬಾ ಅಂತ ಅದ್ಯಾವ ರೀತಿ ಲೈಂಗಿಕ ದೌರ್ಜನ್ಯ ಎಸಗಿದಾಳೆ, ಏನು ಈ ಘಟನೆ ಅನ್ನೋದು ಈಗ ತನಿಖೆ ನಂತರ ಗೊತ್ತಾಗಬೇಕು. ಪ್ರಕರಣ ಈಗ ತಾನೇ ಬೆಳಕಿಗೆ ಬಂದಿದೆ. ಆರ್ಟಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಕೃತ್ಯ ಸಂಭವಿಸಿದೆ. ಆದರೆ ತಾಯಿ ಆದವಳು ಇಂಥ ಕೆಲಸವನ್ನು ಮಾಡ್ತಾಳೆ ಅಂತಂದ್ರೆ ನೀಚ ತಾಯಿ ಅವಳು. ತನ್ನ ಮಗಳಿಗೆ ಗಂಡನ ಜೊತೆಗೆ ಹೇಗಿರಬೇಕು, ಗಂಡನನ್ನು ಹೇಗೆ ಹಿಡಿತದಲ್ಲಿ ಹಿಡ್ಕೋಬೇಕು ಅಂತ ಹೇಳಿಕೊಡುವ ನೆಪ ಇಟ್ಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿ ಸ್ವಂತ ಮಗಳನ್ನು 6 ವರ್ಷಗಳಿಂದ ಈ ರೀತಿ ಪೀಡಿಸ್ತಾ ಇರುವಂಥ ತಾಯಿಯ ಕತೆ 6 ವರ್ಷದ ಬಳಿಕ ಈಗ ಗೊತ್ತಾಗಿದೆ. ಕಳೆದ 6 ವರ್ಷಗಳಿಂದ ಯಾರಿಗೂ ಗೊತ್ತಿಲ್ಲ ಪಾಪ. ಆ ಮಗು 6 ವರ್ಷದಿಂದಾನು ಅನುಭವಿಸ್ತಾನೆ ಇತ್ತು. ಈಗ ಆ ಪ್ರಕರಣ ಹೊರಗಡೆ ಬಂದಿದೆ. ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಿಲಕ್ಷಣ ತಾಯಿ ಅಂತಂದರೆ ಮೊದಲು ನಾವು ದೇವರು ಅಂತ ನೋಡೋದು, ದೇವರಿಗೆ ಕೈ ಮುಗಿತೋ ಇಲ್ವೋ ತಾಯಿಗೆ ಕೈ ಮುಗಿಬೇಕು ಅಂತ ಕಲಿಸ್ಕೊಟ್ಟಿರುವಂಥ ಸಂಪ್ರದಾಯ ಸಂಸ್ಕಾರ ಇರುವ ನಾಡಿನಲ್ಲಿ ತಾಯಿಯೊಬ್ಬಳು ಮಗಳನ್ನು, ತನ್ನ ಸ್ವಂತ ಮಗಳನ್ನು ಈ ರೀತಿಯಲ್ಲಿ 6 ವರ್ಷಗಳಿಂದ ಲೈಂಗಿಕ ದೌರ್ಜನ್ಯ ಸಿಗುತ್ತಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಾಗದೆ ಹೋಗಿರೋ ದುರಂತ. ಅವ್ರು ಯಾರ ಜೊತೆನೂ ಹೊರಗಡೆ ಕನೆಕ್ಷನ್ನಲ್ಲೇ ಇರಲಿಲ್ವಾ ಗೊತ್ತಿಲ್ಲ. ಒಟ್ಟಾರೆ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ತಾಯಿ ಎಸಗಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ತಾಯಿ ಅಂತಂದರೆ ಹೀಗೆಲ್ಲ ಮಾಡ್ತಾಳ ಅಂತ ಪ್ರಶ್ನೆ ಬರುತ್ತೆ. ಏನು ಘಟನೆ ಇದು? ಪ್ರಣತ್, ಇಷ್ಟು ದಿನಗಳ ಕಾಲ ಒಂದು ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರೆ ಯಾರೋ ಅಪ್ಪ ಅಣ್ಣ ಅಥವಾ ಸಹೋದರನಿಂದನೋ ಒಂದು ದೌರ್ಜನ್ಯ ಆಗ್ತಾ ಇದ್ದಂತಹ ಪ್ರಕರಣಗಳು ದಾಖಲಾಗ್ತಾ ಇತ್ತು. ಆದರೆ ಈ ಒಂದು ಪ್ರಕರಣ ಜನ್ಮ ಕೊಟ್ಟಂತ ತಾಯಿ ಏನಿದ್ದಾರೆ ಇವರೇ ಮಗಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಆರ್ಟಿ ನಗರ ಪೊಲೀಸ್ ಠಾಣೆಗೆ ಒಂದು ದೂರು ಕೂಡ ದಾಖಲಾಗಿರುವಂತದ್ದು. ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿರುವಂತಹ ಒಂದು ಪ್ರತಿಷ್ಠಿತ ಕುಟುಂಬ ಇದು. ಸೊ ಹೀಗೆ ಕಳೆದ 6 ವರ್ಷಗಳಿಂದ ಕೂಡ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಒಂದು ಬಾಲಕಿ ಹೇಳಿದ್ದಾರೆ. ಆ ಆಧಾರದ ಮೇಲೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಆ ಬಾಲಕಿ ಹೇಳಿಕೆಗಳನ್ನು ಕೂಡ ಈಗ ಪೊಲೀಸರು ದಾಖಲಿಸಿಕೊಳ್ತಾ ಇದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಿದ್ದು ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ತಾಯಿಯಾದವರು ಹೆಣ್ಣು ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನ, ಗುಪ್ತ ವಿಚಾರಗಳನ್ನ ಕೂಡ ಹೇಳ್ಕೊಡ್ಬೇಕಾಗುತ್ತೆ. ಆದ್ರೆ ಈ ಒಂದು ಹೇಳ್ಕೊಡುವ ನೆಪದಲ್ಲಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಆ ಬಾಲಕಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಪ್ರಕರಣದ ತನಿಖೆಯ ಸತ್ಯಾಸತ್ಯತೆ ಏನನ್ನೋದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಆದ್ರೆ ಈ ರೀತಿಯಾಗಿ ಆಕೆ ಹೇಳೋದಕ್ಕೆ 6 ವರ್ಷಗಳಿಂದ ಕೂಡ ಯಾಕೆ ಬಚ್ಚಿಟ್ಟಿದ್ರು, ಅಥವಾ ಈ ರೀತಿಯಾಗಿ ನಿಜವಾಗ್ಲೂ ಮಾಡ್ತಾ ಇದ್ರ, ಅಥವಾ ಬಾಲಕಿಯ ಮನಸ್ಥಿತಿ ಏನು, ಆ ತಾಯಿಯ ಮನಸ್ಥಿತಿ ಏನು, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿಯಾದಂತಹ ಒಂದು ದೂರು ದಾಖಲಾಯಿತು, ಯಾವ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯ ಬಾಲಕಿಯ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಈಗ ಪೊಲೀಸರು. ಜೊತೆಗೆ ಈಗ ತಾಯಿ ಏನಿದ್ದಾರೆ ಅವರ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಂಡು ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ ಕೂಡ ಈ ಒಂದು ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾರೆ. ಮುಂದೆ ಈ ಪ್ರಕರಣದ ತಿರುವು ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ಪ್ರಣೋದ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.